ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇಸ್ ಸುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ, ಇವತ್ತಲ್ಲ ಆ್ಯಕ್ಚುಲಿ, ಅದು ಸ್ವಲ್ಪ ಲಾಂಗ್ ಬ್ಯಾಕ್ ವಿಡಿಯೋ. ಅದನ್ನು ನಾನು ಅಂದರೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ತುಂಬ ಬ್ಯೂಟಿಫುಲ್ ಆದ ಪ್ಲೇಸ್, ಹಾಸನಲ್ಲಿ ಪುಷ್ಪಗಿರಿ ಅಂತ ಹೇಳಿ ಒಂದು ಬೆಟ್ಟ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಅಂತ ಹೇಳಿ. ಇಲ್ಲಿ ಗಾರ್ಡನಿಂಗ್ ಅದೆಲ್ಲ ಸುತ್ತ ಸಕ್ಕತ್ತಾಗಿ ಮಾಡಿದ್ದಾರೆ. ಮಾತ್ರ ಮೇಂಟೆನೆನ್ಸ್ ಮಾತ್ರ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಪ್ಲೇಸ್ ಈಸ್ ಅಲ್ಟಿಮೇಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಇದೆ. ಗಾರ್ಡನಿಂಗ್ ಮತ್ತು ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ಸ್, ಅಥವಾ ಹೀಗೆ ನಾರ್ಮಲಾಗಿ ನೀವು ಒಂದು ಒಳ್ಳೆ ಪ್ಲೇಸಿಗೆ ಪ್ರಶಾಂತವಾಗಿ ಇಲ್ಲಿಗೂ ಹೋಗ್ದೇ ಒಂದು ಒಳ್ಳೆ ಪ್ಲೇಸಿಗೆ ಪೀಸ್ಫುಲ್ಲಾಗಿ ಒಂದು ಆರಾಮಾಗಿ ಮನಸ್ಸಿಗೆ ಖುಷಿ ಕೊಡುವಂಥ ಪ್ಲೇಸ್ ಅಂತ ಹೇಳಿದರೆ ನಾನು ಸಜೆಸ್ಟ್ ಮಾಡಿದ್ದೆ ಪ್ಲೇಸ್. ಇದು ಎಲ್ಲಿದೆ ಅಂತ ಹೇಳಿದರೆ, ನಮ್ಮ ಹಾಸನಿಗೆ ಹೋಗಬೇಕಂತಿಲ್ಲ, ಹಳೆಬೀಡಿಯಿಂದ ನಮಗೆ ಒಂದು 4 to 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಟೆಂಪಲಲ್ಲಿ ಶಿವಲಿಂಗ ಮತ್ತು ಸ್ಫಟಿಕಲಿಂಗ ಎಲ್ಲವನ್ನು ಸ್ಥಾಪಿಸಿದ್ದಾರೆ. ಇದೆಲ್ಲ ಕಲ್ಲಲ್ಲೇ ಮಾಡಿರುವಂಥದ್ದು, ಅಲ್ಲೇ ಕೆತ್ತನೆ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಎಷ್ಟು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವನ ಇದರ ಮುಂದೆ, ಲಿಂಗದ ಮುಂದೆ ನಂದಿ ಮೂರ್ತಿಯನ್ನು ಕೆತ್ತಿದ್ದಾರೆ. ಸೊ ಇಷ್ಟೆಲ್ಲ ನೋಡಿ ಶಿವನ ಇದಿದೆ, ಏನು ಹೇಳ್ತಾರೆ ಅದಕ್ಕೆ. ಸೊ ಇದು ನೋಡಿ ಆದಿಯೋಗಿ ಸ್ಟ್ಯಾಚು, ಅದು ಕೂಡ ಉಂಟು. ಕಾರ್ತಿಕ ಮಾಸದಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ದೀಪಾರ್ಚನೆ ಎಲ್ಲ ಆಗ್ತದೆ. ದೀಪ ಎಲ್ಲ ಇಟ್ಟು ಹೇಗೆ ಶಿವಾಲಯಗಳಲ್ಲಿ ಆಗ್ತದೇನೋ ಹಾಗೆಯೇ ಆಗ್ತದೆ. ಮತ್ತು ಇದೆ ಅಂತ ಹೇಳಿದರೆ ಮಠ. ಆ್ಯಕ್ಚುಲಿ ಇದು ಮಠ ಅಂತ ಹೇಳಿದರೆ ಮಠಾಧೀಶರಲ್ಲೇ ಇರ್ತಾರೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಲೈಕ್ ಮುಂದೆ ಏನಾಗ್ತದೆ ಭವಿಷ್ಯದಲ್ಲಿ, ಅಥವಾ ಪಾಸ್ಟ್ ಏನಾಗಿತ್ತು, ಅಥವಾ ಏನಾದರೂ ಹೀಗೆ ಕೇಳಬೇಕಂತ ಹೇಳಿದರೆ, ಅವರು ಮಹಾಪುರುಷರು, ಸಿದ್ಧಿಪುರುಷರು ಇರ್ತಾರಲ್ವ, ಸೊ ಅವ್ರ ಹತ್ರ ಹೋಗಿ ಕೇಳ್ಬೋದು, ಅವ್ರು ಆನ್ಸರ್ ಮಾಡ್ತಾರೆ. ಅವರು ಸುಮ್ಮನೆ ಈ ಥರ ಹೇಳಿಬಿಟ್ಟು ಹಣ ದೋಚ್ಕೊಳ್ಳುವಂಥ ಪೂಜಾರಿಗಳಲ್ಲ. ಅವ್ರು ಮಠಾಧೀಶರು, ಮಲ್ಲಿಕಾರ್ಜುನ ಸ್ವಾಮಿ ಪುಷ್ಪಗಿರಿ ಬೆಟ್ಟ ದೇವಸ್ಥಾನ ಅಂತ. ನೀವು ಇನ್ ಕೇಸ್ ಕ್ರಿಶ್ಚಿಯನ್ ಅಥವಾ ಮುಸ್ಲಿಮ್ ಆಗಿದ್ದರೆ ಯು ಕ್ಯಾನ್ ಗೋ ಫಾರ್, ಅಂದರೆ ಅದನ್ನು ನೇಚರೆಲ್ಲ ನೋಡಲಿಕ್ಕೆ ಹೋಗ್ಬೋದು. ಟೆಂಪಲ್ ಈ ಸೈಡ್ ಇದೆ, ನೇಚರೆಲ್ಲ ಆ ಸೈಡ್ ಇದೆ, ಪಾರ್ಕು ಮತ್ತು ವ್ಯೂ ಪಾಯಿಂಟ್. ಸೊ ಅದೆಲ್ಲ ಆ ಕಡೆ ಸೈಡಲ್ಲಿ ಇದೆ. ಹಾಗೆ ನೀವು ಹೋಗ್ಬೋದು. ತುಂಬ ಪೀಸ್ಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಮಠನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ ಪ್ಲೇಸ್ ಇದು ನೋಡಿ. ತುಂಬ ಮತ್ತು ಹಳೆಬೀಡು ಟೆಂಪಲ್ಗೂ ನಾವು ಹೋಗಿದ್ವಿ. ಹಳೆಬೀಡಲ್ಲಿ ಇದು ನೋಡಿ, ಇದು ಹಳೆಬೀಡು ಟೆಂಪಲ್. ಇದು ಹಳೆ ಕೆತ್ತನೆಗಳೆಲ್ಲ ಚೆನ್ನಾಗಿ ಹಿಂದಿನ ಕಾಲದ ಹೊಯ್ಸಳರು ಮಾಡಿದ್ದಾರೆ. ಸೊ ಹಳೆಬೀಡು ಮತ್ತು ಬೇಲೂರು ದೇವಾಲಯಗಳು ನಮ್ಮ ಪ್ರಸಿದ್ಧವಾದಂತಹ ವಾಸ್ತುಶಿಲ್ಪಕ್ಕೆ ತುಂಬಾ ಹೆಸರುವಾಸಿಯಾಗಿರುವಂತಹ ಒಂದು ದೇವಸ್ಥಾನ ಅಂತ ಹೇಳಿದರೂ ತಪ್ಪಾಗಲಾರದು. ಅದಕ್ಕೆಲ್ಲರೂ ಹಾಸನಿಗೆ ಅಥವಾ ಸಕಲೇಶಪುರ, ಚಿಕ್ಕಮಂಗ್ಳೂರಿಗೆ ಯಾರೆಲ್ಲ ವಿಸಿಟ್ ಕೊಡ್ತೀರಾ, ದಯವಿಟ್ಟು ವಿಸಿಟ್ ಮಾಡಿ. ನಮ್ಮ ಹಿಂದಿನ ಕಾಲದ ಎಲ್ಲ ಪದ್ಧತಿಗಳನ್ನು ತಿಳ್ಕೊಬೋದು. ಮತ್ತು ಒಂದು ನಮ್ಮ ಮಲೆನಾಡಲ್ಲಿದ್ದು ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ ಅಂದ್ಕೊಂಡು ನಾವೆಲ್ಲ ಒಂದು ಕಾಫಿ ಕುಟ್ಕೊಂಡು ನೋಡಿ 1952 ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಇದು ನೋಡಿ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ. ಸೊ ಇದು ಮೇಲೆ ಅಂತ ತೆಗೆದಿರುವಂಥದ್ದು ನಾನು. ಇದೆಲ್ಲ ಫೋಟೋಶೂಟ್ ಎಲ್ಲ ಸ್ವಲ್ಪ ತೆಕ್ಕೊಂಡ್ವಿ. ಇದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳಿದರೆ, ಇಲ್ಲೆಲ್ಲ ನಿಂತ್ಕೊಂಡ್ರೆ ವಾವ್, ನೆಕ್ಸ್ಟ್ ಲೆವೆಲ್. ನೋಡಿ, ವಾಸ್ತುಶಿಲ್ಪಗಳನ್ನು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಪ್ರತಿಯೊಂದು ವಾಸ್ತುಶಿಲ್ಪನೂ 108 ಕಥೆಗಳನ್ನು ಹೇಳುತ್ತೆ. ಹಾಗೆ ಕೆಲವೊಂದು ಯುದ್ಧಗಳಿಂದ ನಾಶವಾದಂತಹ ನೋಡಿ ಸ್ಕ್ರಿಪ್ಚರ್ಸ್ ಆಲ್ರೆಡಿ ಸ್ವಲ್ಪ ಎಲ್ಲ ಹಾಳು ಮಾಡಿದ್ದಾರೆ. ಸೊ ಈ ಒಂದು ದೇವಾಲಯ ಬಂದು 100 ವರ್ಷದ ಹಿಂದಿನ ದೇವಾಲಯ. ಇಲ್ಲಿಗೆ ನೂರಾರು ವರ್ಷದ ಇತಿಹಾಸ ಇದೆ. ಇದು ನೋಡಿ ಎಷ್ಟು ಚೆಂದ ಮಾಡಿ ಕಟ್ಟಿದ್ದಾರೆ ಅಂತ ಹೇಳಿ. ಶಿವನ ಒಂದು ಗಂಗೆ ನೀರು ಬರೋ ಥರ ಸಮ್ಮರಲ್ಲಿ ಹೀಗೆ ಕಾಣ್ತದೆ, ಮತ್ತು ಅಂದರೆ ರೈನಿ ಸೀಸನಲ್ಲಿ ಹಿಂಗೆ ಕಾಣುತ್ತೆ. ಇದು ನೋಡಿ ಆದಿಯೋಗಿ ಸ್ಟ್ಯಾಚು. ಬಟ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಅಲ್ವಾ. ಸೊ ಇದು ಬಂದುಬಿಟ್ಟು ಹಳೆಬೀಡು ದೇವಸ್ಥಾನ ವಾಸ್ತುಶಿಲ್ಪವನ್ನು ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಅವರು 12th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದಂಥದ್ದು. ಸೊ ಇದು ಬಂದು ವಾಸ್ತುಶಿಲ್ಪವನ್ನು ಒಂದು ಇಂಚಿನಲ್ಲೂ ಕೂಡ, ಒಂದೊಂದು ಸೆಂಟಿಮೀಟರಲ್ಲಿ ಕೂಡ
ಅತ್ಯುತ್ತಮವಾಗಿ ಒಂದು ಸ್ಕ್ರಿಪ್ಚರ್ಸ್ಗಳನ್ನಾಗಿರಬಹುದು ಅಥವಾ ಶಿಲ್ಪಗಳನ್ನಾಗಿರಬಹುದು, ಒಂದು ನೋಡಿ ಬಿಲ್ಡಪ್ ಮಾಡಿರೋ ಅಪ್ಪ ವ್ಯೂ ಪಾಯಿಂಟ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಮತ್ತು ಪಿಲ್ಲರ್ಸಲ್ಲೂ ಕೂಡ ಅಷ್ಟೇ ಡೀಟೇಲಾಗಿ ಎಷ್ಟು ಡಿಟೇಲಿಂಗಾಗಿ ಅದನ್ನು ಬಿಲ್ಡಪ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಇದು ಆ್ಯಕ್ಚುಲಿ ಒಳಗಡೆ, ಮತ್ತು ಇದು ಬಸವನ ಒಂದು ಇದು ಮೂರ್ತಿ, ಇದ್ರಲ್ಲಿ ಮೇಲೇನೂ ಏನೇನೋ ಕೆತ್ತಿದ್ದಾರೆ ನೋಡಿ ಭಾಷೆಲಿ, ಅದು ಪ್ರೇಮಿಗಳು ಅಷ್ಟು ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ ನೋಡಿ. ಎಷ್ಟು ಕ್ಲಿಯರ್ ಇನ್ ಡೀಟೇಲ್ ವಿತ್ ಡೀಟೇಲಾಗಿ ಪ್ರತಿ ಒಂದನ್ನು ಕೆತ್ತಿದ್ದಾರೆ. ಈ ಸ್ಕ್ರಿಪ್ಚರ್ಸ್ನೆಲ್ಲ ಮಾಡಿದಂತಹ ಯಾರು ನಮ್ಮ ರಾಜರಿದ್ದಾರೆ, ವಿಷ್ಣುವರ್ಧನ ಹೊಯ್ಸಳ ಮಹಾರಾಜರು ಅವರಿಗೆ ಮತ್ತು ಹಾಗೂ ಮಾಡಿದಂಥವರಿದ್ದಾರಲ್ಲ, ಸ್ಕ್ರಿಪ್ಚರ್ ಮಾಡಿದವರು, ಕೆತ್ತನೆ ಮಾಡಿದವರು, ಅವರಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಕಮ್ಮಿನೇ. ಆ ಒಂದು ಇದರಲ್ಲಿ ನಾವು ಹುಟ್ಟಿದ್ದೇವೆ. ಸೊ ಆ ಒಂದು ಜಿಲ್ಲೆಯಲ್ಲಿ ನಾವಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಸೊ ನೋಡಿ, ಇದು ನರಸಿಂಹನ ಮೂರ್ತಿ, ಮತ್ತು ಇದು ಕಲೆ, ವಾಸ್ತುಶಿಲ್ಪ, ಲೈಕ್ ಭರತನಾಟ್ಯಂ, ಇದು ವಾದ್ಯಗಳು. ಹಾಗೆ ನೆಕ್ಸ್ಟ್ ಬರುವಂಥದ್ದು ಇದೇನು ಅಂತ ನನಗೆ ಸಹ ಗೊತ್ತಿಲ್ಲ. ಸೊ ತುಂಬ ಸ್ಕ್ರಿಪ್ಚರ್ಸ್ಗಳಿದೆ. ಇದು ಅಟ್ ಪ್ರೆಸೆಂಟಾಗಿ ಹಿಂಗಿದೆ, ಅಂದರೆ ಆಚೀಚೆ ಗಾರ್ಡನ್ ಆಗಿ ಈಗ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೈನ್ ಅಂದರೆ ಫಸ್ಟೆಲ್ಲ ನೋಡಿ ಅದೆಲ್ಲ ಬರೆದಿದ್ದಕ್ಕೆ ಇವಾಗ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ. ಫಸ್ಟೆಲ್ಲ ಅದ್ರ ಮೇಲೆ ಕುತ್ಕೊಂಡು ನಾವು ಇದು ಮಾಡ್ಬೋದಿತ್ತು. ಇದು ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ, ಜ್ಯುವೆಲರ್ಸ್ ಥರ ಎಲ್ಲ. ಸೊ ತುಂಬ ಚೆನ್ನಾಗಿದೆ. ಇದು ಶಿವ ಪಾರ್ವತಿ ಅನಿಸುತ್ತೆ, ಎಸ್ ಐ ಥಿಂಕ್. ವಾವ್, ದಿಸ್ ಇಸ್ ಅಮೇಝಿಂಗ್. ಪ್ರತಿ ಒಂದು ಕೂಡ ನೆಕ್ಸ್ಟ್ ಲೆವೆಲ್ ಕತೆ ಹೇಳುತ್ತೆ. ಇದು ಮೂಲೆಯಲ್ಲಿ ಕೂಡ 116 ವಾಸ್ತುಶಿಲ್ಪಗಳು ಇದೆ. ಒಂದೊಂದು ಕಂಬದಲ್ಲಿ ಕೂಡ 108 ವಾಸ್ತುಶಿಲ್ಪಗಳನ್ನು ಬಿಲ್ಟ್ ಮಾಡಿದ್ದಾರೆ. ಇದು ನೋಡಿ ಆಲ್ರೆಡಿ ಕಿತ್ತಿದ್ದಾರೆ, ಮತ್ತು ಈಚೆ ಎಲ್ಲ ಕೆಳಗಡೆ ಎಲ್ಲ ಏನಾಗಿದೆ ಅರ್ಧಂಬರ್ಧಂ ಬಿಟ್ಟು ಹೋಗಿದ್ದಾರೆ. ಅಂದರೆ ಬಿಲ್ಟ್ ಮಾಡ್ತಿದ್ದಂತಹ ಸಮಯದಲ್ಲಿ ಯುದ್ಧಕ್ಕೆ ಬಂದ ಟೈಮಲ್ಲಿ ಅವರು ಹಾಗೆಯೇ ಬಿಟ್ಟು ಹೋಗಿರುವಂಥದ್ದು, ಅಥವಾ ಕೆಲವೊಂದು ನಾಶ ಮಾಡಿದ್ದಾರೆ ತುಂಬ ರಾಜರುಗಳು. ಆವಾಗ ಯುದ್ಧ ಎಲ್ಲ ನಡೀತಾ ಇತ್ತಲ್ವ, ಹಾಗೆ. ಸೊ ಇದು ನೋಡಿ ಕಂಬದ ಮೇಲ್ಗಡೆ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಈ ವಾಸ್ತುಶಿಲ್ಪದ ಬಗ್ಗೆ ಹಾಗೂ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮತ್ತು ಈ ಥರ ಎಲ್ಲ ಇಂಟ್ರೆಸ್ಟ್ ಇದೆ ನೋಡಲಿಕ್ಕೆ, ಅಂದರೆ ಪ್ಲೇಸ್ ಎಲ್ಲ ನಾವು ಬೇರೆ ಥರ ಎಲ್ಲ ಕಡೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋರು ದಯವಿಟ್ಟು ಹೋಗಿ ನೋಡಿ. ಮಂಗಳೂರಿಂದ ಅರೌಂಡು 5 hours ಆಗ್ಬೋದು. ಓನ್ ವೆಹಿಕಲಲ್ಲಾದರೆ, ಕಾರಲ್ಲೆಲ್ಲ ಆದರೆ ಒಂದು 4.5-5 hours ಆಗ್ತದೆ. ಬ್ಯಾಂಗ್ಳೂರಿಂದ ಆದರೆ ಒಂದು 6 hours ಆಗೋದಿಲ್ಲ, ಒಂದು 5.5 hours ಆಗ್ಬೋದು ಮೋಸ್ಟ್ಲಿ. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಮತ್ತು ಬೇಲೂರು ಕೂಡ ಮಿಸ್ ಮಾಡಬೇಡಿ. ಬೇಲೂರು ಕೂಡ ಅಮೇಝಿಂಗ್ ಆಗಿರುವಂಥದ್ದು ನೋಡಿ. ಶೃಂಗಾರ ಆ ಥರದ್ದು ಒಂದು ಸ್ಕಲ್ಪ್ಚರ್ ಕೂಡ ಮಾಡಿದ್ದಾರೆ. ಮತ್ತು ಇದರ ಮೇಲ್ಗಡೆ ಇಲ್ಲಿ ನೋಡಿ ಈ ಥರ ಹೂವೆಲ್ಲ ಕೆತ್ತಿದ್ದಾರಲ್ಲ, ಆ ಥರ ದೊಡ್ಡ ಕೆತ್ತಿದ್ದಾರೆ. ಬಟ್ ಅದರದ್ದು ಪಿಕ್ಚರ್ಸ್ ನನ್ನ ಹತ್ರ ಇಲ್ಲ. ಪಿಕ್ಚರ್ಸ್ ಇದ್ದರೆ ಇನ್ ಕೇಸ್ ನಾನು ಯಾವಾಗಾದರೂ ಹೋದರೆ ಅಲ್ಲಿಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ನೋಡಿ, ಇದು ಆ್ಯಕ್ಚುಲಿ ಎಲ್ಲ ಇದು ದರ್ಪಣ ಸುಂದರಿ ಅಂತ ಹೇಳಿದರೆ ಅವರು ಮಿರರನ್ನು ನೋಡುವ ಸುಂದರಿಯರು ಅಂತ ಹೇಳಿ. ಸೊ ಹಾಗೆ ಕೆಳಗಡೆ ಆನೆಗಳು, ಒಂಟೆಗಳು, ಕುದುರೆಗಳು. ಸೊ ತುಂಬ ಅಚ್ಚುಕಟ್ಟಾಗಿ ಡೀಟೇಲಾಗಿ ವಾಸ್ತುಶಿಲ್ಪಗಳನ್ನು ಮಾಡಿದ್ದಾರೆ. ಹಾಗೆ ನೋಡಿ, ಎಂಜಾಯ್ ಮಾಡಿ. ಎಲ್ಲದಕ್ಕೆ ಕೂಡ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬಾಯ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹೋಗಿ ಲೈಫ್ ವಿತ್ ಸುಚಿ ಚಾನಲಲ್ಲಿ. ಥ್ಯಾಂಕ್ ಯು.